ಸರ್ ಇಲ್ಲಿ ತನಕ ಬರೋದಕ್ಕೆ, ಶಾರ್ಟ್ ಮೂವೀಸ್ ಮಾಡೋದಕ್ಕೆ ಯಾವ್ಯಾವ ತರ ಚಾಲೆಂಜಸ್ ನೀವು ಫೇಸ್ ಮಾಡಬೇಕಾಯ್ತು ಸರ್? ಸರ್ ಏನಿಲ್ಲ, ಚಾಲೆಂಜಸ್ ಅಂತ ಏನೂ ಇಲ್ಲ ನನ್ನ ಲೈಫಲ್ಲಿ. ನಾರ್ಮಲಾಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ಒಂದು 5 ಸಿನಿಮಾ ವರ್ಕ್ ಮಾಡಿದ್ದೀನಿ. ಯಾವ್ಯಾವ ಸಿನಿಮಾಗಳು ಸರ್? ಸರ್ ಆಲ್ಮೋಸ್ಟ್ ಅಲ್ಲಿ ಯಾವುದು ರಿಲೀಸ್ ಆಗದೆ ಇರೋ ಸಿನಿಮಾಗಳು ಎಲ್ಲ ಸಣ್ಣ ಪುಟ್ಟ ಪ್ರೊಡಕ್ಷನ್ಸು. ಆ ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ಬೇಕಾದ್ರೆ ಕೆಲಸ ಕಲ್ತ್ಕೊಂಡು ಬಂದಿದ್ದು. ಚಾಲೆಂಜಸ್ ಅಂದರೆ ಅದು ನಾರ್ಮಲ್ ಸರ್, ಕಾಮನ್ ಇಂಡಸ್ಟ್ರಿಲಿ. ಏನಂದರೆ ಪೇಮೆಂಟ್ ಇರಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. 1 ವರ್ಷ ಹೋಗ್ಬೋದು, 2 ವರ್ಷ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ಬೋದು. ₹1 ಪೇಮೆಂಟ್ ಇಲ್ದಂಗೆ ಮಾಡಬೇಕು ಅಂದರೆ ಕಷ್ಟ ಆಗೋದಿಲ್ವಾ ಸರ್ ಅದು? ಅದೇ ಸರ್, ಏನಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಏನು ಸಣ್ಣ ಪುಟ್ಟ ಕನ್ವಿನ್ಸ್ ಸಿಗ್ಬೋದು, ಕೆಲವು ಕಡೆ ಅದು ಸಿಗಲ್ಲ. ನಮಗೊಂದು ಕನಸಿರುತ್ತಲ್ಲ, ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ. ಈಗ ರೈಟರ್ಗಳು ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ ಸರ್. ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ, ಕಾಮಿಡಿ ರೈಟರ್ಸ್ ಆಗಲಿ, ಯಾವ ಜಾನರ್ ಬೇಕಾದರೂ ಬರೀತಾರೆ ಅಂಥ ರೈಟರ್ಸ್ ಇದ್ದಾರೆ. ಯಾಕೆ ಆ ರೈಟರ್ಸು ಇಲ್ಲಿ ಬದುಕ್ತಾ ಇಲ್ಲ, ಇಂಡಸ್ಟ್ರಿಯಲ್ಲಿ ಯಾಕೆ ಬದುಕೋಕ್ಕಾಗ್ತಿಲ್ಲ ಅಂದರೆ ಅವ್ರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ ಸರ್. ಪೇಮೆಂಟ್ ಅನ್ನೋದು ಇಂಡಸ್ಟ್ರಿಲಿ ಇಲ್ಲ. ಅಂದರೆ ಒಂದಷ್ಟು ಜನಕ್ಕಿದೆ, ಅಪ್ಕಮಿಂಗ್ ನ್ಯೂ ರೈಟರ್ಸ್ಗೆ ಪೇಮೆಂಟ್ ನಾನೇ ಕೊಡಬೇಕು ಆ ಥರ. ಇಲ್ಲ ಕೆಲಸ ಮಾಡು, ನಿನ್ಗೆ ಇದರಿಂದ ಯಶಸ್ಸು ಸಿಗುತ್ತೆ. ಅವ್ರಿಗೊಂದು ಹೊಟ್ಟೆ ಪಾಡಿರುತ್ತಲ್ವಾ. 1 ವರ್ಷ ಓಕೆ, ಹೆಂಗೋ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. 1-2-3 ವರ್ಷ ಪ್ರಾಬ್ಲಮ್. ಮನೆ ಕಡೆ ಒಂದು ವಯಸ್ಸಿಗೆ ಬಂದಿರೋ ಹುಡುಗ ಆಗಲಿ, ಯಾರೇ ಆಗಲಿ, ಜವಾಬ್ದಾರಿ ಅಂತ ಹೊರ್ತಾನೆ. ಅವಾಗ ಮನೆ ಕಡೆಯಿಂದ ಪ್ರೆಷರ್ ಬರುತ್ತೆ, ಅವ್ನು ಹೋಗ್ಬಿಡ್ತಾರೆ. ಈಗ 1 ವರ್ಷಕ್ಕೆ 100 ಜನ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ 100 ಜನ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾರೆ ಅಂದ್ಕೊಳ್ಳಿ. ನೆಕ್ಸ್ಟ್ ವರ್ಷ ಅದರಲ್ಲಿ 20 ಜನ ಹೋಗ್ಬಿಟ್ಟಿರ್ತಾರೆ. 5 ವರ್ಷ 6 ವರ್ಷ 7 ವರ್ಷ ಅಷ್ಟರಲ್ಲಿ ಆ 100 ಜನ ಈ ವರ್ಷ ಎಂಟ್ರಿ ಆಗಿರೋರಲ್ಲಿ ಒಬ್ಬನೋ ಇಬ್ಬನೋ ಇರ್ತಾನಲ್ಲಿ, ಅವನು ಒಬ್ಬ ಡೈರೆಕ್ಟರ್ ಆಗ್ತಾನೆ. ಅದರಲ್ಲಿ ಒಬ್ಬ ಫ್ಲಾಪ್ ಡೈರೆಕ್ಟರ್ ಆಗ್ಬೋದು, ಒಬ್ಬ ಹಿಟ್ ಡೈರೆಕ್ಟರ್ ಆಗ್ಬೋದು. ಇಂಡಸ್ಟ್ರಿಗೆ ಆ ಥರ ಎಂಟ್ರಿ ಆಗ್ತಾರೆ. ಈ ಒಂದು ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಅಲ್ಲಿ ಪೇಮೆಂಟ್ ಇಲ್ಲದೆ ತುಂಬ ಸ್ಟ್ರಗಲ್ ಇರುತ್ತೆ ಸರ್, ಖಂಡಿತ. ಬಟ್ ಅದು ಸ್ಟ್ರಗಲ್ ಅಂತ ಅನ್ಸಲ್ಲ ಸರ್. ಅದು ಇವಾಗ ನಮ್ಗೆ ಒಳ್ಳೆ ಮೆಮೊರೀಸ್ ಅದು, ನಿಜವಾಗ್ಲೂ. ಸ್ಟ್ರಗಲ್ ನಂಗೆ ಇವತ್ತವರೆಗೂ ಅದೆಲ್ಲ ಯಾವುದು ಫೇಸ್ ಮಾಡಿದ್ದೀನಿ, ಸ್ಟ್ರಗಲ್ ಆಗ ನನಗೊಂದು ಕಷ್ಟ ಅದೆಲ್ಲ ಏನು ಅನ್ಸಲ್ಲ. ನಾವು ಅಲ್ಲಿ ಕಲ್ತ್ಕೊಂಡ್ಬಂದ್ವಿ, ಇವಾಗ ಮಾಡ್ತಾ ಇದೀವಿ, ಇನ್ನೂ ಮಾಡಬೇಕು ಮುಂದೆ ಫ್ಯೂಚರ್. ಏನು ಮಾಡಿಲ್ಲ ಈಗ, ಇದೆಲ್ಲ ತುಂಬಾ ಚಿಕ್ಕದು. ದೊಡ್ಡ ಮಾಡ್ದಲ್ಲಿ ಮಾಡ್ಬೇಕು, ಅದೊಂದೇ ಕನಸು, ಸಿನಿಮಾ ಮಾಡ್ಬೇಕಷ್ಟೇ. ಬಟ್ ಇಲ್ಲಿವರೆಗೂ ರೆಕಗ್ನಿಷನ್ ಅನ್ನೋದು ಸಿಕ್ಕಿದೆಯಲ್ವಾ ಸರ್? ಇವತ್ತು ನಾನು ನಿಮ್ಮನ್ನ ನೋಡಿ ಇಷ್ಟಪಟ್ಟು ನಿಮ್ ಫ್ಯಾನ್ ಆಗಿದ್ದೀನಲ್ವಾ ಸರ್, ಇದು ಚಿಕ್ಕ ವಿಷಯ ಅಲ್ಲ ಸರ್. ನೀವು ಮಾಡಿರೋ ಕೆಲಸ ತುಂಬಾ ಜನ ನಗ್ಸಿದೆ, ಈಗಾಗ್ಲೇನೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಹೋಗಿದೆ. ಸೊ ಅದಕ್ಕೆ ನೀವು ಈಗಾಗ್ಲೇನೆ ತುಂಬಾ ಒಂದಷ್ಟು ಸಾಧನೆ ಮಾಡಿದೀರಾ, ಇನ್ನೊಂದಷ್ಟು ಸಾಧನೆ ಮಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡು. ಖಂಡಿತ ಸರ್, ಖಂಡಿತ ಸರ್. ಫಸ್ಟ್ ನಿಮ್ ಮೋಟಿವೇಶನ್ ಏನು, ಮತ್ತೆ ನೀವು ಇಲ್ಲಿ ತನಕ ಬಂದಿರೋದಕ್ಕೆ ಒಂದಷ್ಟು ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಿರ್ತಾರೆ, ನಿಮ್ಗೆ ಆ ಫೀಲಿಂಗ್ ಹೇಗಿದೆ? ಈ 2 ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಏನಂದ್ರೆ ನಮ್ಮ ತಂದೆಯವರಿಂದ ನನಗೆ ಸಿನಿಮಾ ಪ್ರೀತಿ ಹೆಚ್ಚಾಯಿತು. ನಾನು ನಮ್ಮ ತಂದೆ ತುಂಬ ಪ್ರಿಯ ಸಿನಿಮಾ ನೋಡಿದ್ದೀವಿ ಲೈಫಲ್ಲಿ. ಹೇಗೆ ಅಂದರೆ ವಾರಕ್ಕೆ 4 ಸಿನಿಮಾ ನೋಡಿದ್ದೀವಿ, ದಿನಕ್ಕೆ 4 ಸಿನಿಮಾ ನಾನು ನೋಡಿದ್ದೀನಿ. ಈ ಥರ ಒಂದು ಸಿನಿಮಾ ಪ್ರೀತಿ ಇತ್ತು. ಅದಾದಮೇಲೆ ಸ್ಕೂಲ್ ಸಬ್ಜೆಕ್ಟ್ಗಳು ಏನಿರುತ್ತೆ ಅದನ್ನು ಬಿಟ್ಟು ಹೊರಗಡೆ ಬುಕ್ಸ್ ಜಾಸ್ತಿ. ಭಾನುವಾರ ಬಂದರೆ ನಮ್ಮ ಮನೇಲಿ ಹೇಗಿರ್ತಿತ್ತು ಅಂದರೆ, ನನಗೆ ಬೆಳಗ್ಗೆ 1-2 ಅವರ್, ಸಂಜೆ 2 ಅವರ್ ಸ್ಕೂಲ್ಗೆ ಬಂದಾದ್ಮೇಲೆ ನಮ್ಮ ಅಪ್ಪ ಮನೇಲೆ ಪಾಠ ಮಾಡ್ತಾಯಿದ್ರು, ನನಗೆ ಟೀಚ್ ಮಾಡ್ತಾಯಿದ್ರು. ಇದೆಲ್ಲ ಸ್ಕೂಲ್ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಸೋಮವಾರದಿಂದ ಶನಿವಾರದವರೆಗೂ ಸ್ಕೂಲ್ ಸಬ್ಜೆಕ್ಟ್ಸ್ ಆದರೆ, ಭಾನುವಾರ ಪೂರ್ತಿ ನಾವು ಬೇರೆಯೇ ಓದಬೇಕು. ಅಂದರೆ ನಮ್ಮ ಪೋಯೆಟ್ಸು, ಕವಿಗಳು ಬರೆದಿರೋ ಅಂಥ ನನಗೆ ಇವಾಗ ಫೇವ್ರೇಟ್ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ದ ರಾ ಬೇಂದ್ರೆ ಅವ್ರದ್ದು, ಈ ಥರವು ಕೆಲವೊಂದಷ್ಟು. ಮತ್ತು ನಾನು ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲ್ ಓದಿದ್ದು. ಇಂಗ್ಲೀಷ್ ನ್ಯೂಸ್ ಪೇಪರ್ ನಮ್ಮ ತಂದೆ ಒಂದಷ್ಟು ಓದ್ಕೊಂಡಿದ್ರು ಚೆನ್ನಾಗಿ. ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಬೇಕು. ನಮಗೆ ನಾನು ನೋಡಿರೋದು ನಮ್ಮ ತಂದೆ ಜೊತೆ ಸಿನಿಮಾ ಬಿಟ್ಟರೆ ಲೈಬ್ರರಿ, ಬಿಟ್ಟರೆ ಮನೆ, ಸ್ಕೂಲು, ಎನಿ ಟೈಮ್ ಓದು. ಈಗ ನಮಗೆ ಲಿರಿಕ್ಸ್ ಬರೆಯೋದು ಈ ಥರದ್ದೆಲ್ಲ ಒಂದಷ್ಟು ಆಸೆ ಬಂದಿದೆ ನಮ್ಮ ತಂದೆ ಕಡೆಯಿಂದ. ನಮ್ಮ ತಂದೆನೇ ಮೋಟಿವೇಶನ್ ಆಲ್ಮೋಸ್ಟ್ ಆಲ್. ಅವರು ಬರೀತಿದ್ರ? ಇಲ್ಲ, ಬರೀತಾ ಇರಲಿಲ್ಲ. ಸಿನಿಮಾ ನೋಡೋರು ಅವರು ಸಿನಿಮಾ ನೋಡೋರು ಅನ್ನೋದಕ್ಕಿಂತ ಅವ್ರಿಗೆ ಒಂದಷ್ಟು ಬುಕ್ಸ್ ಓದೋದು ತುಂಬ ಪ್ರೀತಿ. ಸಾಹಿತ್ಯ, ಇಂಗ್ಲೀಷ್ ಲಿಟ್ರೇಚರ್, ಕನ್ನಡ ಲಿಟ್ರೇಚರ್ ಎಲ್ಲ ಪ್ರತಿಯೊಂದೂ. ಈ ಒಂದು ಇದರಿಂದ ಈಗ ಏನಾಗುತ್ತೆ, ಅದನ್ನು ನಮಗೂ ಓದಿಸಿ ನಮ್ಗೆ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಫಸ್ಟ್ ಅವರೇ ನಮ್ಗೆ ಇದಾಗ್ತಾರೆ, ಮೂಲ ಆಗ್ತಾರೆ. ನಮ್ಗೆ ಅವರು ಒಂದು ಆ ಜ್ಞಾನನ ನಮಗೆ ತುಂಬಿದಕ್ಕೋಸ್ಕರ ನಾವು ಇದನ್ನು ಶುರು ಮಾಡ್ತೀವಿ. ಅದ್ರ ಮೇಲೆ ಪ್ರೀತಿ ಹುಟ್ಟುತ್ತೆ ಅಷ್ಟೇ ಸರ್. ಹೌದು. ಮತ್ತೆ ನಿಮ್ಮ ತಂದೆ ಜೊತೆ ನೋಡಿರೋಂತಹ ಯಾವುದಾದ್ರು 3 ಸಿನಿಮಾಗಳು ಜಾಸ್ತಿ ನೋಡಿರೋಂಥದ್ದು? ಸರ್, ಜೋಗಿ ಸಿನಿಮಾ 7 ಸಲ. ಓಕೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಅಷ್ಟು ಜಾಸ್ತಿ ಯಾವುದು ನೋಡಿಲ್ಲ. ಎಲ್ಲ ಒಂದೊಂದ್ಸಲ ತುಂಬ ಸಿನಿಮಾ ನೋಡ್ಬಿಟ್ಟಿದ್ದೀವಿ. ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರಲ್ಲ, ನಿಮ್ಗೆ ಹೇಗೆ ಅನ್ಸುತ್ತೆ? ಅದು ತುಂಬ ಖುಷಿ ಆಗುತ್ತೆ ಸರ್. ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದರಲ್ಲೂ ಈ ಥರ ಜನಕ್ಕೆ ನನ್ನ ಮುಖ ಪರಿಚಯ ಇಲ್ಲ, ನಮ್ಮ ಆರ್ಟಿಸ್ಟ್ಗಳ ಮುಖ ಪರಿಚಯ ಇರುತ್ತೆ.
ನಮ್ಮ ಆರ್ಟಿಸ್ಟ್ಗಳ ಜೊತೆ ಇದ್ದಾಗ ಅಥವಾ ಇನ್ನೊಂದು ಯಾರಾದರೂ ನನ್ನ ಸುತ್ತಮುತ್ತನೇ ಇದೆ ಸರ್. ಇವಾಗ ನಮ್ಮ ಮನೆ ಹಿಂದೆನೇ ನಂಗೆ ಸೌಂಡ್ ಬರ್ತಾ ಇರುತ್ತೆ, ನಾನು ಮಾಡಿರೋ ಶಾರ್ಟ್ ಫಿಲ್ಮ್ ಸೌಂಡ್ ಬರ್ತಾ ಇರುತ್ತೆ, ನನ್ನ ಪಕ್ಕದಲ್ಲೇ ನೋಡ್ತಾ ಇರ್ತಾರೆ, ನಾನು ಡೈರೆಕ್ಟರ್ ಅಂತ ಗೊತ್ತಿರಲ್ಲ ಅವ್ರಿಗೆ. ನಮ್ಮ ಆರ್ಟಿಸ್ಟ್ಗಳ ಜೊತೆ ಇದ್ದಾಗ ಅವ್ರನ್ನ ಬಂದು ಮಾತಾಡಿಸ್ತಾರಲ್ಲ, ಮುಖ ಫೇಸ್ ರೆಕಗ್ನೈಸ್ ಮಾಡಿ, ಅಂಥ ಟೈಮಲ್ಲಿ ಡೈರೆಕ್ಟರ್ ಅಂದಾಗ ಆವಾಗ ಅವರು ನನ್ನ ಮಾತಾಡಿಸ್ತಾರೆ. ತುಂಬ ಎಷ್ಟು ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಇತ್ತೀಚೆಗೆ ನನ್ನ ಗುರುತಿಸೋವಂಥವ್ರು ಯಾರು ಟೆಕ್ನಿಷಿಯನ್ಸ್ ಗುರುತಿಸ್ತಾರೆ. ಯಾಕೆ ಅಂದರೆ ಅವ್ರಿಗೊಂದು ಯಾರಪ್ಪ ಡೈರೆಕ್ಟ್ರು ಅನ್ನೋದೊಂದು ಇರುತ್ತೆ, ಅಬ್ಸರ್ವ್ ಮಾಡಿ ತಲೆಯಿಟ್ಟು ಟೆಕ್ನಿಷಿಯನ್ಸ್ ಆರಾಮಾಗಿ ನನ್ನ ಗುರುತಿಸ್ತಾರೆ. ತುಂಬಾ ಖುಷಿ ಆಗುತ್ತೆ ಸರ್. ಹೌದು.